ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ವಿ. ಸೊ ಫ್ಯಾಮ್ಲಿಗೆ ಸಾಥ್ ಟ್ರಿಪ್ಪಿಗೆ ಹೊರಟಿದ್ದೀವಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಭಾಳ ದಿನದಿಂದ ಅಂದ್ಕೊಳ್ತಾ ಇದೆ ಹೋಗಬೇಕು ಅಂತ. ಆ ಪ್ಲೇಸು ಒಂಥರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು. ಬಟ್ ಟೈಮ್ ಕಲ್ತಿರಲಿಲ್ಲ ನಮ್ಗೆ ಹೋಗೋದಕ್ಕೆ. ಇನ್ನೊಂದು ಇವ್ರದ್ದು ಕೆಲಸ ಎಲ್ಲ ಇರುತ್ತಲ್ವ, ಇವ್ರದ್ದು ಸೂಟಿ ಎಲ್ಲ ಇರಲ್ಲ. ಆ್ಯಂಡ್ ಮಕ್ಕಳದ್ದು ಸ್ಕೂಲು ಇದೆಲ್ಲ ನೋಡಿಕೊಂಡು ನಮಗೆ ಪರ್ಸ್ನಲ್ ಕೆಲಸ ಆ್ಯಂಡ್ ಮನೆ ಹೊಲ ಇದೆಲ್ಲ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಎಟ್ ಎ ಟೈಮ್ಗೆ ನಾವು ಹೋಗ್ತೀವಿ ಅಂತಂದರೆ ಯಾವುದೂ ಟೈಮ್ ಕರೆಕ್ಟಾಗಿ ಫಿಕ್ಸ್ ಆಗಲ್ಲ. ಸೊ ಎಷ್ಟೋ ಸಾರಿ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ದೀವಿ. ನಾವು ರೆಡಿಯಾಗಿ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಇವ್ರದ್ದು ಸಡನ್ಲಿ ಕೆಲಸ ಕೂಡ ಬರೋದು ಆಫೀಸ್ನಿಂದ. ಒಂದು 10 ನಿಮಿಷ. ಹೋಮ್ವರ್ಕ್ ಆಯಿತು. ಸೊ ಹಾಗಾಗಿ ಎಷ್ಟೋ ಸರಿ ನಾವು ಬ್ಯಾಗ್ ಪ್ಯಾಕ್ ಮಾಡಿ ಪ್ಲ್ಯಾನ್ ಹಾಕ್ಕೊಂಡು ಎಲ್ಲ ಮಾಡಿದ್ವಿ. ಅವಾಗ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಬಟ್ ಇವಾಗ ಆಗಲ್ಲ. ಅಪ್ಪು, ಅದು ಪ್ಯಾಂಟ್ ಬೇಡ, ಅದು ಬೇಡ, ಬೇರೆದು ಹಾಕ್ಕೊಂಡು ಬೇಡ, ಅದು ಬೇರೆದು ಹಾಕ್ಕೊಂಡು ಕೊಡು, ಬೇರೆ ಕೊಡು, ಕದು. ಸೊ ಹಾಗಾಗಿ ಇವಾಗ ಟೈಮ್ ಸಿಕ್ತು. ಆ್ಯಂಡ್ ಇವಾಗ ಹೊರಟಿದ್ದೀವಿ. ಆ್ಯಂಡ್ ನಮ್ಮ ಫ್ಯಾಮ್ಲಿ ಆ್ಯಂಡ್ ಇನ್ನೊಂದು 2 ಫ್ಯಾಮ್ಲಿ ಬರುತ್ತೆ. ಸೊ ನಾವು 3 ಫ್ಯಾಮ್ಲಿ ಸೇರಿ ಒಂದು ಪ್ಲೇಸಿಗೆ ಹೊರಟಿದ್ದೀವಿ. ಸೊ ಆ ಪ್ಲೇಸ್ ಏನು ಎತ್ತ ಕತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ನಿನ್ನೆ ಸಾಯಂಕಾಲ ಶಾಪಿಂಗ್ ಮುಗಿಸ್ಕೊಂಡು ಬಂದೆ. ಬಟ್ ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ಶೇರ್ ಮಾಡಿರಲಿಲ್ಲ. ತುಂಬ ಗಡಿಬಿಡಿಯಲ್ಲಿದೆ. ಯಾಕಂದರೆ ನಮ್ಗೆ ಸಿಕ್ಕಿರೋ ಟೈಮೇ ಸ್ವಲ್ಪ ಕಡಿಮೆನೇ. ಆ್ಯಂಡ್ ಅದರಲ್ಲೂ ಊರಿಗೆ ಹೋಗಿ ಕೆಲವೊಂದು ಕೆಲಸಗಳೆಲ್ಲ ಮಾಡಿಕೊಂಡು ಬಂದು ಇಲ್ಲಿ ಅಂದರೆ ಕೆಲವೊಂದು ಕೆಲಸಗಳೆಲ್ಲ ಇತ್ತು, ಅದನ್ನು ಕೂಡ ಫಿನಿಷ್ ಮಾಡಿಕೊಂಡು ಸೊ ಈ ಟ್ರಿಪ್ಪು ಇಟ್ಟಿದ್ದೀವಿ. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಹೆಂಗಿದೆ ಏನು ಸುದ್ದಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ನಾನು ಹೋಗ್ತೀನಿ ಆ್ಯಂಡ್ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ. ನನಗೆ ಸಾಧ್ಯವಾದಷ್ಟು ಎಷ್ಟು ಪ್ಲೇಸ್ ನೋಡ್ತೀನೋ ಅಷ್ಟು ಪ್ಲೇಸು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಓಕೆ, ಯಾರೆಲ್ಲ ಹೋಗಿಲ್ಲ ಆ್ಯಂಡ್ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಾ, ಸೊ ಅಲ್ಲಿ ಏನೇನಿದೆ ಬಿಫೋರ್ ತಿಳ್ಕೊಂಡು ಹೋದರೆ ತುಂಬಾ ಬೆಟರು. ಬಟ್ ನನಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ. ಬಟ್ ನಾನು ಎಷ್ಟು ತಿಳ್ಕೊಂಡಿದ್ದೀನೋ, ಎಷ್ಟು ಗೊತ್ತಿದ್ದೀನೋ ಅಷ್ಟು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಸೊ ನಿನ್ನೆ ನೈಟು ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದೆ. ಒಂದು 5000 ಶಾಪಿಂಗ್ ಆಯಿತು. ಅಬೋವೇ ಆಗಿರ್ಬೋದು. ಮೇ ಬಿ 5000 ಅಂದರೆ ಅಷ್ಟೇ ಆಗುತ್ತಂತ ಹೇಳಲ್ಲ. ಯಾಕಂದರೆ 1000ಕ್ಕೆ ಒಂದೊಂದು ಡ್ರೆಸ್ ಪೀಸ್ ಅಂತ ಅಂದ್ಕೊಂಡ್ರೆ ನಾವು 3-4 ಡೇಸ್ ಏನೋ ಹೋಗ್ತೀವಿ. ನನಗೆ 4 ಡ್ರೆಸ್ಸು ಆ್ಯಂಡ್ ಅಪ್ಪುಗೆ 4, ಅಮ್ಮುಗೆ 4, ಯಜಮಾನ್ರು ಕೂಡ ಕೆಲವೊಂದು ಬಟ್ಟೆ ತೊಗೊಂಡ್ರು. ಬಟ್ ನನ್ನ ಖರ್ಚು ಮಾತ್ರ ಹೇಳಿದ್ದೀನಿ 5000 ಅಂತ. ಬಟ್ ನಮ್ಮದು ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ಮಾಡಿರುವಂಥ ಖರ್ಚು ಬಂದುಬಿಟ್ಟು ಒಂದು 10,000 ಆಗಿದೆ ಅಂತ ಅನ್ಕೋತೀನಿ. ಸೊ ಗೈಸ್, ಎಲ್ಲ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಸೊ ಇನ್ನೂ ಇಟ್ಟಿಲ್ಲ, ಬನ್ನಿ ತೋರಿಸ್ತೀನಿ ಏನೆಲ್ಲ ಇಡ್ತೀನಿ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಸೊ ಇವತ್ತು ನೈಟು ಎಷ್ಟು ಗಂಟೆಗೆ ಗೊತ್ತಿಲ್ಲ, ಟ್ರೈನ್ ಇದೆ. ಬಟ್ ಎಷ್ಟು ಗಂಟೆಗೆ ಅಂತ ನನಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ. ಟ್ರೈನ್ ಫಿಕ್ಸ್ ಮಾಡಿದ್ದೀವಿ ಅಂತ ಗೊತ್ತಿತ್ತು. ಬಟ್ ಟೈಮಿಂಗ್ ಗೊತ್ತಿಲ್ಲ. 7 o'clock ಏನೋ 8 o'clock ಹೇಳಿದ್ದಾರೆ. ಅಷ್ಟೊತ್ತಿಗೆ ರೆಡಿ ಆಗಬೇಕು. ಸೊ ಬನ್ನಿ ಗೈಸ್, ಇವಾಗ ಪ್ಯಾಕಿಂಗ್ ನಡೀತಾ ಇದೆ. ಪ್ಯಾಕಿಂಗು ಬಟ್ಟೆನ ಇದರಲ್ಲಿ ಇಟ್ಕೋಬೇಕು. ಆಮೇಲೆ ಏನಂದರೆ ಅಲ್ಲಿ ಎಲ್ಲ ಅಂದರೆ ನೀರಲ್ಲಿ ಕೂಡ ಆಟ ಆಡ್ಬೋದು. ಸೊ ಅದಕ್ಕೋಸ್ಕರ ಒಂದು ಸಪ್ರೇಟಾಗಿ ಬಟ್ಟೆನ ಬ್ಯಾಗ್ ಮಾಡ್ಕೋಬೇಕು. ಸೊ ಗೈಸ್, ಇಲ್ಲಿ ಇಷ್ಟೊಂದು ಬಟ್ಟೆಗಳು ಇಟ್ಟಿದ್ದೀನಿ, ಎಲ್ಲ ನೀಟಾಗಿ ಮಡಚಿ. ಬಟ್ ಯಾವುದೇ ರೀತಿಯಾದ ನಾವು ಇದೇ ಡ್ರೆಸ್ ಹಾಕೋಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದೀವಿ. ನೋಡೋಣ ಬನ್ನಿ, ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಆಲ್ಮೋಸ್ಟ್ ಬಟ್ಟೆನ ಸ್ವಲ್ಪ ಜಾಸ್ತಿನೇ ತೊಗೊಂಡು ಹೋಗ್ತೀನಿ. ಯಾಕಂದರೆ ಮಕ್ಕಳು ಇರ್ತಾರಲ್ವ, ಸೊ ನಾವು ಒಂದೇ ಸಟ್ಟು ತೊಗೊಂಡು ಹೋಗ್ತೀವಿ ಅಂದರೆ ಆಗಲ್ಲ. ಕೆಲವೊಂದಿಷ್ಟು ಎಕ್ಸ್ಟ್ರಾ ತೊಗೊಂಡು ಹೋಗ್ಬೇಕಾಗುತ್ತೆ.
ಇದು ಅಪ್ಪುಗೆ ತಗೊಂಡಿರೋದು ಶರ್ಟು. ಇದರ ಪ್ರೈಸ್ ಕೂಡ ನಾನು ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಒಂದು 300 ಏನೋ ಇತ್ತು. ಇದು ಒನ್ ಟೀ ಶರ್ಟ್ಗೆ 300. ಇದು ಶರ್ಟ್ ಅಂತೂ ಆಲ್ರೆಡಿ ಅವನ ಹತ್ರ ಇತ್ತು, ಸೊ ಅದನ್ನೇ ವೈಟ್ ತೊಗೊಂಡಿದ್ದೀನಿ, ವೈಟ್ ಇರಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮೊನ್ನೆ ಕೂಡ ಕೆಲವೊಂದು ಜುಡಿಯೋದಲ್ಲಿ ಹೋಗಿ ನಾನು ಶಾಪಿಂಗ್ ಮಾಡಿದ್ನಲ್ಲ, ಅವು ಡ್ರೆಸ್ಗಳನ್ನು ಕೂಡ ತೊಗೊಂಡಿದ್ದೀನಿ. ಇದು ಯಜಮಾನ್ರಿಗೆ ನಿನ್ನೆ ತೊಗೊಂಡಿದ್ವಿ. ಯಾವುದಂದರೆ ಪೋಲೋ, ಸ್ಮಾರ್ಟ್ ಪೋಲೋ ಶಾಪಲ್ಲಿ ತೊಗೊಂಡಿದ್ದೀವಿ. ಬಟ್ ಇದರ ಪ್ರೈಸ್ ಬಂದುಬಿಟ್ಟು 500 ಆ್ಯಂಡ್ 600 ಏನೋ ಇದೆ. ಇದು ಜುಡಿಯೋದಾಗ ತೊಗೊಂಡಿದ್ದು, ಇದು ಪೋಲೋದಾಗ ತೊಗೊಂಡಿದ್ದು. ಬಟ್ ಇದು ಎರಡೂ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಸೊ ಎರಡು ಸ್ಕೈ ಬ್ಲೂ ಆ್ಯಂಡ್ ಇದು ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಮಿಕ್ಸ್ ಇದೆ, ಬಟ್ ಚೆನ್ನಾಗಿದೆ. ಸೊ ಇದು ಎರಡು ಟೀ ಶರ್ಟು ಅವ್ರಿಗೆ ತೊಗೊಂಡಿದ್ವಿ. ಆ್ಯಂಡ್ ಅಪ್ಪುಗೆ ಕೆಲವೊಂದು ಬನೀನು, ಆಮೇಲೆ ಹಾಫ್ ಪ್ಯಾಂಟು, ನೀರಲ್ಲಿ ಆಟ ಆಡಿದ್ರೆ ಸುಮ್ಮನೆ ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು ಅವನಿಗೆ ಬನೀನು, ಒಂದು 3 ಬನೀನು, ಒಂದು 4 ಹಾಫ್ ಪ್ಯಾಂಟನ್ನು ತೊಗೊಂಡಿದ್ದೀನಿ. ಅವನಿಗೆ ಇದು ಮಿಲ್ಟ್ರಿ ಬಟ್ಟೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಸೊ ಇದು ಮಿಲ್ಟ್ರಿ ಪ್ಯಾಂಟ್ ತೊಗೊಂಡಿದ್ನಲ್ಲ, ಅದಕ್ಕೆ ಕಾಂಬಿನೇಷನ್ ಆಗಿ ಈ ಶರ್ಟನ್ನು ತೊಗೊಂಡೆ. ಬಟ್ ಮನೆಯಲ್ಲಿ ಮಿಲ್ಟ್ರಿದು ಒಂದು ಶರ್ಟ್ ಇತ್ತು, ಆ ಶರ್ಟ್ ಕೂಡ ಅದನ್ನು ತೊಗೋತಾ ಇದ್ದೀನಿ. ಅವ್ನು 3 ಹಾಕೋತಾನಂತೆ. ಬಟ್ ಅದ್ರ ಜೊತೆಗೆ ಇದೊಂದು ಕ್ಯಾಪ್ ಇತ್ತು ಮಿಲ್ಟ್ರಿದು. ಬಟ್ ಮಮ್ಮಿ ಇದು 3 ಇರಲಿ, ಇದು ಇಷ್ಟು ಇರಲಿ, ನಾನು ಹಾಕೋತೀನಿ ಅಂತ ಹೇಳ್ದೆ. ಹಾಗಾಗಿ ಇದೊಂದು ಸೆಟ್ ಮಾಡಿಕೊಂಡು ಇದೊಂದು ಸೆಟ್ ತೊಗೊಂಡಿದ್ದೀನಿ. ಇದು ಪ್ಯಾಂಟ್, ಬ್ಲ್ಯಾಕ್ ಪ್ಯಾಂಟು ಆ್ಯಂಡ್ ವೈಟ್ ಶರ್ಟ್ ಇದೆಯಲ್ಲ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಬ್ಲ್ಯಾಕ್ ಪ್ಯಾಂಟ್ ತೊಗೊಂಡಿದ್ದೀನಿ. ನೋಡೋಣ ಏನೇನು ಮ್ಯಾಚ್ ಮಾಡಿ ಹಾಕ್ಕೊಳ್ತೀವೋ ಗೊತ್ತಿಲ್ಲ. ಒಂದಕ್ಕೊಂದು ಒಂದೊಂದು ಮ್ಯಾಚ್ ಆಗುತ್ತೆ, ಒಂದೊಂದು ಮಿಸ್ ಮ್ಯಾಚ್ ಆಗುತ್ತೆ. ಬಟ್ ಪರವಾಗಿಲ್ಲ, ನೋಡೋಣ. ಆಲ್ಮೋಸ್ಟ್ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1 ಸೆಟ್ಟು, 2 ಆ್ಯಂಡ್ ಇದ್ರ ಜೊತೆಗೆ 2 ಟವೆಲ್ ಹಾಕ್ಕೊಳ್ತೀನಿ ಎಕ್ಸ್ಟ್ರಾ, ಸುಮ್ಮಿರಲಿ ಅಂತ ಹೇಳ್ಬಿಟ್ಟು. ಸೊ 2 ಟವೆಲ್ ತೊಗೊಂಡಿದ್ದೀನಿ. ಇದು ಅವನದು, ಪಪ್ಪಂದು, ಅಪ್ಪಂದು ಮತ್ತು ಹಸ್ಬೆಂಡ್ದು ಇಬ್ಬರದು ಸೇರಿ ಒಂದು ಬ್ಯಾಗ್, ಈ ಟ್ರಾಲಿ ಬ್ಯಾಗ್ ಮಾಡ್ತೀವಿ. ಆ್ಯಂಡ್ ನಮ್ಮದು ಚಿನ್ನದು ಸೇರಿ ಇದೊಂದು ಬ್ಯಾಗ್ ಮಾಡ್ತೀವಿ. ಇದು ಬ್ಯಾಗು ಆಲ್ರೆಡಿ ನಾನು ಬ್ಯಾಗ್ನಲ್ಲಿ ಬಟ್ಟೆ ಇಟ್ಟಿದ್ದೀನಿ. ಬಟ್ ಇನ್ನೊಂದು ಸರಿ ರೀಚೆಕ್ ಮಾಡ್ತೀನಿ, ಯಾಕಂದರೆ ಹೋಗೋ ಟೈಮ್ನಲ್ಲಿ ಒಂದು ತೊಗೊಳ್ತೀವಿ, ಒಂದು ಬಿಡ್ತೀವಿ. ಬಟ್ ಹಂಗಾಗಿ ಇನ್ನೊಂದು ಸರಿ ಕನ್ಫರ್ಮ್ ಆಗಿ ನೋಡಿ ಚೆಕ್ ಮಾಡಿ ಒಳಗಡೆ ಇಟ್ಟನೆಂದರೆ ನಡೆಯುತ್ತೆ. ಇದು ಅಮ್ಮಗೆ ನಿನ್ನೆ ತೊಗೊಂಡಿದ್ದು, ಸ್ಟೈಲ್ನಲ್ಲಿ ತೊಗೊಂಡಿದ್ದೀನಿ. ಇದರ ಪ್ರೈಸ್ ಬಂದುಬಿಟ್ಟು 500 ರುಪೀಸ್ ಇದೆ. ಆ್ಯಂಡ್ ನಾನು ಇದೊಂದು ಟಾಪ್ ತೊಗೊಂಡಿದ್ದೀನಿ. ಇದರ ಪ್ರೈಸ್ ಬಂದುಬಿಟ್ಟು 899 ರುಪೀಸ್. ಇದರ ಪ್ರೈಸು 899 ರುಪೀಸ್ ಇದೆ. ಸ್ಟೈಲ್ನಲ್ಲಿ ತೊಗೊಂಡಿದ್ದು. ಬಟ್ ಇದು ಚೆನ್ನಾಗಿದೆ, ಟಾಪ್ ಮಾತ್ರ ಸಖತ್ತಾಗಿದೆ. ಇಲ್ಲೆಲ್ಲ ಸ್ವಲ್ಪ ನೆಲಿಗೆ ಬರುತ್ತೆ. ಆ್ಯಂಡ್ ಇದು 899 ರುಪೀಸ್ ಏನೋ ಇದೆ. ಬಟ್ ನಾನು ಸ್ಕ್ರೀನ್ ಮೇಲೆ ಫೋಟೋ ಹಾಕಿರ್ತೀನಿ, ನಿಮ್ಗೆ ಕೂಡ ಇಷ್ಟ ಆಯಿತು ಅಂದರೆ ಆ ಶಾಪಲ್ಲಿ ಹೋಗಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಕ್ಲಾತ್ ಕೂಡ ಅಷ್ಟೇ ಚೆನ್ನಾಗಿದೆ. ಬಟ್ ಇದು ಈ ಥರ ನೋಡೋಕ್ಕಿಂತ ನೀವು ಹಾಕ್ಕೊಂಡಾಗೆ ತುಂಬ ಚೆನ್ನಾಗಿ ಅನಿಸೋದು. ಓಕೆ, ಸೊ ಈ ಥರ ಇದೆ. ಇದು ಪಿಂಕು, ಇದೊಂದು ಪಿಂಕು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ತೊಗೊಂಡಿದ್ದೀವಿ. ನಾನು ಯಾವಾಗಲೂ ಪ್ಯಾಕ್ ಮಾಡಬೇಕು ಅಂದರೆ ಯಾರ್ಯಾರು ಮ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದೊಂದು ಥಾಟ್ ಇರುತ್ತಲ್ಲ, ಆ ಥಾಟ್ ಮೇಲೆ ನಾನು ಪ್ಯಾಕ್ ಮಾಡ್ಕೊಳ್ತೀನಿ. ಅದು ಯಾಕಂದರೆ ನನಗೆ ಅಲ್ಲಿ ಹೋಗಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಇಂಥಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಬಟ್ಟೆ ಒಳಗಡೆ ಅಮ್ಮನ ಬಟ್ಟೆನೇ ಇಟ್ಟಿರ್ತೀನಿ, ಯಾಕಂದರೆ 1 ಪೀಸ್ ಇರುತ್ತೆ, ಅವಳದು ಕೂಡ 1 ಪೀಸ್ ಇರುತ್ತೆ. ಸೊ ಈಸಿಯಾಗಿ ಸಿಕ್ಬಿಡುತ್ತೆ. ಆ್ಯಂಡ್ ಹಾಗಾಗಿ ಬ್ಲೂ ವೈಟ್ ಮ್ಯಾಚ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲೊಂದು ಸೆಟ್ ಇಟ್ಟಿದ್ದೀನಿ. ಆ್ಯಂಡ್ ಪಿಂಕ್ ವೈಟ್ ಮ್ಯಾಚ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲೊಂದು ಸೆಟ್ ಇಟ್ಟಿದ್ದೀನಿ. ಇನ್ನು ಡಾರ್ಕ್ ಬ್ಲೂ ಕಲರು ವೈಟ್
ಇದು ಪೂರ್ತಿ ವೈಟ್ನೂ ಅಲ್ಲ, ಸ್ವಲ್ಪ ಹಾಲ್ ಕಲರ್ನಲ್ಲಿ ಬರುತ್ತೆ, ಮೀಡಿಯಮ್ ವೈಟ್ ಇದೆ, ಬಟ್ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಟ್ಟಿದ್ದೀನಿ. ಅದ್ರ ಜೊತೆಗೆ ಅವಳಿಗೆ ಇದು ಒಂದು 1 ಪೀಸ್ ತೊಗೊಂಡಿದ್ದೆ. ಸೊ ಇದು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು, ಇದು ಜೀನ್ಸ್ನಲ್ಲಿದೆ, ಫುಲ್ ಜೀನ್ಸ್ನಲ್ಲಿದೆ. ಸೊ ಈ ಥರ ಇವಾಗ ಸಮ್ಮರ್ ಟೈಮ್ ಅಲ್ವಾ, ಹಾಗಾಗಿ ನಾನು ಜಾಸ್ತಿ ಈ ಥರ ಚುಚ್ಚೋ ಥರ, ಮಕ್ಕಳಿಗೆ ಇರಿಟೇಷನ್ ಆಗೋ ಥರ ಬಟ್ಟೆ ಆ ಥರ ಮಾತ್ರ ತೊಗೊಳ್ಳಲ್ಲ. ಸಿಂಪಲ್ ಆಗಿರಬೇಕು ಆ್ಯಂಡ್ ಈಸಿ ಕ್ಯಾರಿ ಆಗಿರಬೇಕು. ಅವರಿಗೂ ಕೂಡ ಅಷ್ಟೊಂದು ಹಿಂಸೆ ಥರ ಅನಿಸ್ಬಾರ್ದು. ಸೊ ಆ ಥರ ಬಟ್ಟೆ ನಾನು ಅವಳಿಗೆ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಇದೊಂದು ಸೆಟ್ಟು ಡ್ರೆಸ್ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ಸೆಟ್ಟು ಡ್ರೆಸ್ ತೊಗೊಂಡಿದ್ದೀನಿ. ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋದರೆ ಅಲ್ಲಿ ಕೆಲವೊಂದು ಕಡೆ ಅಲೋ ಇರುತ್ತೆ, ಪ್ಯಾಂಟು ಫ್ರಾಕು ಕೆಲವೊಂದು ಕಡೆ ಅಲೋ ಇರಲ್ಲ. ಹಾಗಾಗಿ ಸೊ ಇದೊಂದು ಡ್ರೆಸ್ ತೊಗೊಂಡಿದ್ದೀನಿ. ಸೊ 1 2 3 4 ಡ್ರೆಸ್ ಆಯಿತು. ಸೊ ಬನ್ನಿ ಪ್ಯಾಕ್ ಮಾಡೋಣ. ಫ್ರೆಂಡ್ಸ್, ಇನ್ನು ಫೈನಲಿ ಬ್ಯಾಗಂತೂ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನೈಟು 7:30 8 o'clock ಟ್ರೈನ್ ಇರೋದು. ಹಾಗಾಗಿ ಸೊ ಎಲ್ಲ ಮನೆ ಕೂಡ ನೀಟಾಗಿ ಇಟ್ಕೊಂಡು ಹೋಗಬೇಕು. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ. ಫೈನಲಿ ಒಂದು ಸಣ್ಣ ಟ್ರಿಪ್ ಮಾಡ್ತಾಯಿದ್ದೀನಿ ಎಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಬ್ಯಾಗ್ ಪ್ಯಾಕ್ ಮಾಡೋದಿದೆಯಲ್ಲ, ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ನಾವು ಎಲ್ಲ ತೊಗೊಂಡಿರ್ತೀವಿ, ಏನಾಗುತ್ತಂದರೆ ಕೆಲವೊಂದು ಸಾರಿ ಮರ್ತು ಹೋಗಿರ್ತೀವಿ. ಹಾಗಾಗಿ ಸೊ ನಾನು ಬಿಫೋರೇ ಎಲ್ಲ ಒಂದು ಕಡೆ ಇಟ್ಕೊಂಡು ಬಿಡ್ತೀನಿ. ಆಮೇಲೆ ಪ್ಯಾಕ್ ಮಾಡುವಾಗ ನೆನಪರುತ್ತೆ. ಸೊ ಅರ್ಜೆಂಟಲ್ಲಿ ಪ್ಯಾಕ್ ಮಾಡೋಕ್ಕೆ ಹೋದ್ವಿ ಅಂತಂದರೆ ಒಂದು ತೊಗೊಳ್ತೀವಿ, ಒಂದು ಬಿಡ್ತೀವಿ. ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ನಾವು ಒಂದೇ ಕಡೆ ಇರ್ತೀವಿ ಅಂತ ಕೂಡ ಹೇಳೋಕ್ಕಾಗಲ್ಲ. ಇನ್ನೂ ಕೆಲವೊಂದಷ್ಟು ಪ್ಲೇಸ್ಗಳು ಮಾತ್ರ ನೋಡ್ಕೊಂಬರ್ತೀವಿ ಅನ್ನೋದು ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಹೋದ್ಮೇಲೆ ಸ್ವಲ್ಪ ಜಾಸ್ತಿನೇ ನೋಡ್ಬೋದು, ಕೆಲವೊಂದು ಸಾರಿ ನೋಡ್ದೇನೂ ಇರ್ಬೋದು, ಈ ಥರ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಇರಲಿ ಅಂತ ಹೇಳ್ಬಿಟ್ಟು ಮಕ್ಕಳ ಬಟ್ಟೆನ ಎಕ್ಸ್ಟ್ರಾ ತೊಗೊಂಡಿರ್ತೀನಿ. ಇವಾಗ ಸ್ವಿಮ್ಮಿಂಗಲ್ಲಿ ಆಡಿರ್ಬೋದು, ಕೆಲವೊಂದು ನೇಚರ್ ಮಧ್ಯೆನೂ ಕೂಡ ನಾವು ಆಟ ಆಡೋದು ಮನಸ್ಸು ಬಂತು ಅಂದರೆ ಅಲ್ಲಿ ಕೂಡ ಬಟ್ಟೆ ಶಾರ್ಟೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೆಲವೊಂದು ಶಾರ್ಟ್ಸ್ಗಳಾಗಿರ್ಬೋದು, ಆಮೇಲೆ ಟೀ ಶರ್ಟ್ಗಳಾಗಿರ್ಬೋದು, ಹಾಫ್ ಟೀ ಶರ್ಟ್ ಆಗಿರ್ಬೋದು, ಒಂದಿಷ್ಟು ಬಟ್ಟೆಗಳನ್ನು ಎಕ್ಸ್ಟ್ರಾ ತೊಗೊಂಡೋಗಿರ್ತೀನಿ. ಆ್ಯಂಡ್ ಅಪ್ಪು ಅಮ್ಮಗಂತೂ 4 ಜೋಡಿ ಬಟ್ಟೆ ಅಂತಂದರೆ ಒಂದು 7 ಜೋಡಿ ತನಕ ಬಟ್ಟೆನ ಹಾಕ್ಕೊಂಡಿರ್ತೀನಿ. ಆಮೇಲೆ ಆ ಥರ ಒಯ್ಯೋದ್ರಿಂದ ಅವರಿಗೂ ಕೂಡ ಏನಾಗುತ್ತಂದರೆ ಒಂದು ನೀರಲ್ಲಿ ಆಟ ಆಡಿದ್ರೆ ಬಂದು ಎಕ್ಸ್ಚೇಂಜ್ ಮಾಡ್ಕೋಬೋದು, ಈ ಥರ. ಸೊ ನನ್ನ ಪ್ಲ್ಯಾನ್ ಇರೋದು ಈ ಥರ ಇರುತ್ತೆ. ಆಮೇಲೆ ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಸ್ಟೇ ಮಾಡ್ತೀವಿ, ಅಲ್ಲಿ ಹೆಂಗಿರುತ್ತೆ, ಅಲ್ಲಿ ಏನೇನು ಸೌಲಭ್ಯ ಇದೆ, ಏನೇನಿಲ್ಲ, ಅದನ್ನೆಲ್ಲ ತಿಳ್ಕೊಂಡು ಹೋಗೋದ್ರಿಂದ ಬಟ್ಟೆಗಳು ಜಾಸ್ತಿ ತೊಗೊಂಡು ಹೋಗ್ಬೇಕಾ ಅಥವಾ ಕಡಿಮೆ ತೊಗೊಂಡು ಹೋಗ್ಬೇಕಾ. ಸೊ ಅಲ್ಲಿ ಏನು ಇವಾಗ ಅಲ್ಲಿಗೆ ಹೋದ್ಮೇಲೆ ನೇಚರ್ ನಮಗೆ ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ಕೆಲವೊಂದು ಟ್ಯಾಬ್ಲೆಟ್ಸ್ಗಳೆಲ್ಲ ತೊಗೊಂಡೋಗ್ಬೇಕಾಗುತ್ತೆ. ಸೊ ಈ ಥರ ಆ ಥರ ತಿಳ್ಕೊಂಡು ತೊಗೊಂಡು ಹೋಗೋದ್ರಿಂದ ನಮಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ, ಮಕ್ಕಳಿಗೆ ಕೂಡ ಏನೂ ಅನಿಸಲ್ಲ. ಇನ್ನೊಂದು, ಮಕ್ಕಳಿಗೆ ಅಲ್ಲಿಗೆ ಹೋದ್ಮೇಲೆ ನೇಚರ್ ಇಷ್ಟ ಆಗಲಿಲ್ಲ ಅಂತಂದರೆ ಆಮೇಲೆ ಇದು ಜ್ವರ ಬರ್ಬೋದು, ಸೊ ನೆಗಡಿ, ಶೀತ ಈ ಥರ ಎಲ್ಲ ಆಗ್ಬೋದು. ಆ ಥರದ್ದು ಚಿಕ್ಕ ಪುಟ್ಟು ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಟಾನಿಕ್ ಆಗಿರ್ಬೋದು, ಇದು ತೊಗೊಂಡು ಹೋಗೋದ್ರಿಂದ ಅಲ್ಲಿ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಅದನ್ನು ಕೂಡ ನಾನು ಮಾಡ್ತೀನಿ. ಆ್ಯಂಡ್ ಈ ಜಂಡು ಬಾಂಬ್ಗಳು ತೊಗೊಂಡೋಗ್ತೀನಿ. ಆಮೇಲೆ ಸೊ ಶುಂಠಿ, ಕೆಲವೊಂದು ಲವಂಗ ಪುಡಿ ಜಜ್ಜಿ ಮಾಡಿ ಇಟ್ಕೊಂಡಿರ್ತೀನಲ್ವ, ಅದನ್ನು ತೊಗೊಂಡೋಗ್ತೀನಿ. ಪುಡಿ ತೊಗೊಂಡು ಹೋಗೋದ್ರಿಂದ ಬಿಸಿನೀರು ಸಿಕ್ಕರೆ ಅದರಲ್ಲಿ ಮಿಕ್ಸ್ ಮಾಡಿ ಅವರಿಗೆ ಕುಡಿಸ್ಬೋದಲ್ಲ. ಸೊ ಈ ಥರ ಚಿಕ್ಕ ಪುಟ್ಟದು ಏನಾದರೂ ಮನೇಲಿರುವಂಥ ಮೆಡಿಷನ್ಸ್ಗಳು ನಾವು ತೊಗೊಂಡು ಹೋಗೋದ್ರಿಂದ ಮಕ್ಕಳು ಕೂಡ ಚೆನ್ನಾಗಿ ಇಟ್ಕೋಬೋದು. ನಾವು ಹೋಗ್ತಾ ಇರೋದು ಪ್ಲೇಸ್ ಬಂದುಬಿಟ್ಟು ತುಂಬ ಚಳಿ ಇದೆ ಅಂತ ಕೂಡ ಹೇಳಿದಾರಲ್ವ. ಕೆಲವೊಂದು ಸ್ವೆಟರ್ಸ್ಗಳು, ಕ್ಯಾಪು, ಆಮೇಲೆ ಗ್ಲೌಸು, ಸಾಕ್ಸು, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ತೊಗೊಂಡು ಹೋಗೋಕ್ಕಾಗಿಲ್ಲ ಅಂತಂದರೆ 1 ಪೇರ್ ತೊಗೊಂಡು ಹೋದರೆ ತುಂಬ ಈಸಿ ಅಲ್ವಾ. ಹಾಗಾಗಿ ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಕೆಲವೊಂದು ನಾವು ಬಳಸುವಂಥ ಆ್ಯಕ್ಸರೀಸ್, ಆಮೇಲೆ ಈಗ ನಾನು ಬೇರೆ ಬಳಸ್ತೀನಿ, ಮಕ್ಕಳಿಗೆ ಬೇರೆ ಬಳಸ್ತೀನಿ, ಯಜಮಾನ್ರು ಕೂಡ ಬೇರೆ ಬಳಸ್ತಾರಲ್ವ. ಸೊ ಅವ್ರಿಗೆ ಕೂಡ ಕೆಲವೊಂದು ಬ್ರಷ್ಗಳಾಗಿರ್ಬೋದು, ಆಮೇಲೆ ಟೂತ್ ಬ್ರಷ್, ಇವೆಲ್ಲ ನಾನು ಸ್ವಲ್ಪ ಸಪ್ರೇಟಾಗಿ ತೊಗೊಂಡೋಗ್ತೀನಿ. ಆ್ಯಂಡ್ ಪ್ಯಾಕಿಂಗ್ ಎಲ್ಲ ಮುಗೀತು. ಫೈನಲಿ ನಾವು ಬಂದಿರೋದು 7 o'clock ಟ್ರೈನಿಗೆ ಬಂದು ಕೂತಿದ್ದೀವಿ. ಆ್ಯಂಡ್ ನಮ್ಮ ಫ್ಯಾಮ್ಲಿ ಆ್ಯಂಡ್ ಇನ್ನೂ 2 ಫ್ಯಾಮ್ಲಿ ಬರುತ್ತಲ್ಲ, ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೇನಿಲ್ಲ, ಒಂದು 1/2 an hour ಇಲ್ಲಿಂದ
ಹೊರಡ್ತೀವಿ. ಹೆಂಗಿರುತ್ತೋ ಗೊತ್ತಿಲ್ಲ ಜರ್ನಿ. ನನಗೆ ಕಾರಲ್ಲಿ ಅಂತಂದರೆ ಕೆಲವೊಂದು ಜರ್ನಿಗಳು ಬರಲ್ಲ. ಕಾರ್ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಕಾರೆಲ್ಲ ಬೇಡ, ತುಂಬ ಟಯರ್ಡ್ ಆಗಿಬಿಡುತ್ತೆ. ಇವಾಗ ನಡೆಸೋರು ಇಬ್ಬರು ಮೂವರು ಆದರೆ ಪರವಾಗಿಲ್ಲ. ಬಟ್ ಒಬ್ಬರೇ ಆದರೆ ಅವರಿಗೂ ಕೂಡ ಕಷ್ಟನೇ ಅಲ್ವಾ. ಹಾಗಾಗಿ ನಾನು ಆ ಥರ ಪ್ಲ್ಯಾನಿಂಗ್ಸ್ ಇರುತ್ತೆ. ಕಾರೇನೋ ಬೇಡ, ಫೈನಲಿ ನಾವು ಟ್ರೈನಿಗೆ ಹೋಗ್ಬೇಕು ಅಂಥೇಳಿ ಫಿಕ್ಸ್ ಮಾಡ್ಕೊಂಡಿದ್ವಿ. ಸೊ ಫೈನಲಿ ಬಂದು ರೀಚ್ ಆದ್ವಿ. ಇನ್ನು ಟ್ರೈನ್ ಬಂದು ಕೂತ್ಕೊಂಡ್ವಿ. ನಾವು 7 ಸೀಟ್ ತೊಗೊಂಡಿರೋದು, 7 ಸೀಟು. ಬಟ್ ಎಲ್ಲರೂ ಒಂದೊಂದು ಕಡೆ ಕೂತ್ಕೊಂಡಿದ್ದಾರೆ. ಅಪ್ಪು ಅಮ್ಮು ಅಂತೂ ಒಂದು ಕಡೆ ಇರ್ತಾಯಿದ್ರು ಎಲ್ಲೇ ಹೋದ್ರು. ಬಟ್ ಇವಾಗ ದೂರ ದೂರ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಅಮ್ಮುಗೆ ಹೊಸ ಫ್ರೆಂಡ್ ಬೇರೆ ಸಿಕ್ಕಲಲ್ವ, ಅವಳ ಜೊತೆ ಎಂಜಾಯ್ ಮಾಡಿಕೊಂಡು ಮೇಲ್ಗಡೆ ಸೀಟಲ್ಲಿ ಕೂರಿಸಿದ್ದೀವಿ. ಆ್ಯಂಡ್ ಸಿಕ್ಕಾಪಟ್ಟೆ ಎಕ್ಸೈಟ್ ಆ್ಯಂಡ್ ಖುಷಿ ಕೂಡ ಅಷ್ಟೇ ಆಗ್ತಾಯಿದೆ. ಈ ಟ್ರಿಪ್ ಮಾಡೋದ್ರಿಂದ ಒಂದೇನೋ ರಿಲೀಫ್ ಅಂತ ಹೇಳ್ಬೋದು. ವರ್ಷದ ಇಡೀ ದಿನದಲ್ಲಿ ಈ ಥರ ಒಂದು ಚಿಕ್ಕದು ಟ್ರಿಪ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ಇನ್ನು ಎಲ್ಲರೂ ಊಟ ಕೂಡ ಮಾಡ್ತಾಯಿದ್ದೀವಿ. ಇನ್ನು ಅಪ್ಪು ಅಮ್ಮಂದು ಎಲ್ಲರದ್ದು ಮಕ್ಕಳದು ಫಸ್ಟಿಗೆ ಊಟ ಮಾಡಿಸ್ಬಿಟ್ಟು ಆ್ಯಂಡ್ ನಾವು ಕೂಡ ಊಟ ಮುಗಿಸ್ಕೊಂಡ್ವಿ. ಇಲ್ಲ ಯಜಮಾನ್ರು ಕೂಡ ಮಲ್ಕೊಂಡಿದ್ದಾರೆ. ಇನ್ನು ಟ್ರೈನ್ ಬೇರೆ ಹೊರಡೋ ಟೈಮು. ಸೊ ಫ್ರೆಂಡ್ಸ್, ಇನ್ನು ಈ ಬ್ಲಾಗು ಮತ್ತು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಮಿಸ್ ಮಾಡಿದೆ ಬ್ಲಾಗನ್ನ ನೋಡ್ತಾ ಇರಿ. ಕೆಲವೊಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಕೆಲವೊಂದು ಪ್ಲೇಸ್ ಆಗಿರ್ಬೋದು, ನೀವು ಕೂಡ ನೋಡ್ಬೋದಲ್ವ. ಸೊ ಹೆಲ್ಪ್ ಆಗುತ್ತೆ ಅಂತ. ಸೊ ಫೈನಲಿ ನಾನು ಕೂಡ ಮಲ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ಎಷ್ಟು ಗಂಟೆಗೆ ಅಂತಂದರೆ 11 ಗಂಟೆ ಅಷ್ಟೊತ್ತಿಗೆ ಆ ಊರಲ್ಲಿ ಇರ್ತೀವಿ. ಸೊ ನಾವು ಬುಕ್ ಮಾಡಿರೋದು AC ಟ್ರೈನು. ಯಾಕಂದರೆ ನಮಗೆ ಮಕ್ಕಳೆಲ್ಲ ಇರ್ತಾರಲ್ವ, ಹಾಗಾಗಿ ಸ್ವಲ್ಪ AC ಸೀಟ್ ಇರಲಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ವಿ. ಸೊ ಮತ್ತೆ ನಿಮಗೆ ನಾಳೆ ಪ್ಲೇಸಲ್ಲಿ ಹೋಗಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.